2024 ಹೊಸ ಅಪ್ಡೇಟ್ನ ಪ್ರಕಾರ ನೀವು ಫೋನ್ಪೇ ಅಕೌಂಟನ್ನು ATM ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ತುಂಬಾ ಈಸಿಯಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಬ್ಯಾಂಕನ್ನು ಲಿಂಕ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡ್ಬೋದು. ನೀವು ನನ್ನ ಒಂದು ರೆಫರಲ್ ಲಿಂಕ್ ಮುಖಾಂತರ ನೀವೇನಾದರೂ ಈ ಒಂದು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಯಾವ ರೀತಿ ನೀವು ಈ ಒಂದು ಕ್ಯಾಶ್ ಬ್ಯಾಕ್ನ ತೊಗೊಬೇಕು ಮತ್ತು ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕನ್ನು ಲಿಂಕ್ ಮಾಡಬೇಕು ಅದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನೀವೇನಾದರೂ ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಫೋನ್ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಅನ್ಇನ್ಸ್ಟಾಲ್ ಸಿಂಬಲ್ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಡಿಲೀಟ್ ಮಾಡಬೇಕಾಗುತ್ತೆ ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫೋನ್ಪೇ ಅಂತ ಸರ್ಚ್ ಮಾಡಿಬಿಟ್ಟು ಅಲ್ಲಾದ್ರೂ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ, ಮೊಬೈಲ್ನಲ್ಲಿ ಇರಬಾರ್ದು, ಅನ್ಇನ್ಸ್ಟಾಲ್ ಮಾಡಿ. ನಂತರ ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೀವು ನೋಡುವಂಥ ಟೈಮ್ನಲ್ಲಿ ಇಲ್ಲಿ ಯೂಟ್ಯೂಬ್ನಲ್ಲಿ ಟೈಟಲ್ ಇರುತ್ತೆ ನೋಡಿ, ಹೆಡ್ಡಿಂಗಲ್ಲಿ ಈ ಒಂದು ಟೈಟಲ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಮತ್ತು ತುಂಬಾ ಈಸಿಯಾಗಿ ಆಧಾರ್ ಕಾರ್ಡ್ ಮುಖಾಂತರ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಏನಾದರೂ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನೀವು ಈ ಒಂದು ಫೋನ್ಪೇ ಅಕೌಂಟಿಗೆ ಬ್ಯಾಂಕನ್ನು ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನಿಮಗೆ ಓಪನ್ ಅಂತ ಕೇಳುತ್ತೆ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಆ ಒಂದು ನಂಬರನ್ನು 10 ಡಿಜಿಟ್ ನಂಬರ್ ಏನಿರುತ್ತೆ ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ OTP ಬರುತ್ತೆ. 5 ಡಿಜಿಟ್ OTP ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂತಂದರೆ ನೀವು ಮ್ಯಾನ್ಯುವಲಿ ಟೈಪ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟು ಈ ಒಂದು ಅಪ್ಲಿಕೇಶನ್ ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ದು ಡ್ಯಾಶ್ ಬೋರ್ಡ್ ನಿಮಗೆ ಓಪನ್ ಆಗುತ್ತೆ. ಮೇನ್ ಡ್ಯಾಶ್ ಬೋರ್ಡ್ ಇದೇ ಆಗಿರುತ್ತೆ. ಇಲ್ಲಿ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಸೆಂಟ್ರಲ್ಲೇ ತೋರಿಸುತ್ತೆ ಅಂತ ಇದ್ರ ಮೇಲೆ ಟ್ಯಾಪ್ ಮಾಡಿ. ನಿಮ್ಗೆ ಏನಾದರೂ ತೋರಿಸಿಲ್ಲ ಅಂದರೆ ಸಮ್ಟೈಮ್ಸ್ ತೋರಿಸಲ್ಲ, ಟಾಪಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ ನೋಡಿ ಲೆಫ್ಟ್ ಸೈಡ್ನಲ್ಲಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟು ನಿಮಗೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಯಾವುದು ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮೊಂದು ನಂಬರ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮದು ಸ್ಟೇಟ್ ಬ್ಯಾಂಕ್ ಆಗಿದ್ದರೆ ಸ್ಟೇಟ್ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಬ್ಯಾಂಕ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿಬಿಟ್ಟಾದರೂ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ನಂತರ ಇದೇನಾಗುತ್ತೆ ಅಂದರೆ ಅಕೌಂಟು ಫೈಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ATM ಕಾರ್ಡೇ ತಗೊಳುತ್ತೆ. ಸಮ್ಟೈಮ್ಸ್ ಆಧಾರ್ ATM ಅಂತ ಕೇಳುತ್ತೆ. ನಿಮ್ಗೆ ಏನಾದರೂ ಡೈರೆಕ್ಟ್ ತಗೊಂಡಿದೆ ಅಂದರೆ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ನಿಮಗೆ ಇಲ್ಲಿ ಕೆಳಗಡೆ ತೋರಿಸಿದೆ ನೋಡಿ ಫರ್ಗೆಟ್ ಹತ್ರ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ನೋಡಿ, ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತಲ್ಲ, ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಏನಾಗುತ್ತೆ ಅಂದರೆ ನೆಕ್ಸ್ಟು ಈ ಒಂದು ಫೋನ್ಪೇಗೆ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ನೀವು ಸ್ಟಾರ್ಟಿಂಗ್ 6 ಡಿಜಿಟ್ ಏನಿರುತ್ತೆ ಆಧಾರ್ ನಂಬರ್ದು ಸ್ಟಾರ್ಟಿಂಗ್ 6 ಡಿಜಿಟ್ನ ಎಂಟರ್ ಮಾಡಬೇಕಾಗುತ್ತೆ. ATM ಅಲ್ಲಾದರೆ ಲಾಸ್ಟ್ 6 ಡಿಜಿಟ್ ಎಂಟರ್ ಮಾಡಬೇಕಾಗುತ್ತೆ. ಆಧಾರಲ್ಲಿ ಸ್ಟಾರ್ಟಿಂಗ್ 6 ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ಕಡೆಯಿಂದ OTP ಬರುತ್ತೆ. ಆಧಾರ್ ಕಡೆಯಿಂದ ಬಂದ OTP ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂದರೆ ಎಂಟರ್ ಮಾಡಿ. ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಆ ಒಂದು ಲಿಂಕ್ ಆಗಿರುತ್ತಲ್ಲ ಬ್ಯಾಂಕ್ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ಇನ್ನು ನೆಕ್ಸ್ಟು 6 ಡಿಜಿಟ್ ಆರ್ 4 ಡಿಜಿಟ್ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಬ್ಯಾಂಕ್ 4 ನಂಬರ್ನ ಕೇಳುತ್ತೆ, ಕೆಲವು ಬ್ಯಾಂಕ್ 6 ನಂಬರ್ ಕೇಳುತ್ತೆ. 6 ಡಿಜಿಟ್ ಕೇಳ್ತು ಅಂದರೆ 6 ನಂಬರ್ ನಿಮ್ಗೆ ಯಾವ್ದು ನೆನಪಲ್ಲಿ ಇರುತ್ತೋ ಅದನ್ನು ಎಂಟರ್ ಮಾಡಿ. ಅಥವಾ 4 ಡಿಜಿಟ್ ಕೇಳ್ತು ಅಂತ ಅಂದರೆ 4 ಡಿಜಿಟ್ ನೆನಪಲ್ಲಿರೋದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ 6 ಡಿಜಿಟನ್ನು ಎಂಟರ್ ಮಾಡಿದ್ದೀನಿ. ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಕೇಳುತ್ತೆ. ಮತ್ತು ನೀವು ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಟೈಪ್ ಮಾಡಿರ್ತೀರೋ ಅದನ್ನೇ ಎಂಟರ್ ಮಾಡಬೇಕಾಗುತ್ತೆ. ಈ ನಂಬರನ್ನು ನೆನಪಿಟ್ಕೊಂಡಿರಬೇಕಾಗುತ್ತೆ, ಯಾಕೆಂದರೆ ಇದು ಟ್ರಾನ್ಸಾಕ್ಷನ್ ಮಾಡೋ ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ. ನೋಡ್ತಿರ್ಬೋದು ಈ ಒಂದು ಬ್ಯಾಂಕ್ ಅಕೌಂಟ್ ಏನಾಗಿದೆ ಅಂದರೆ ಪ್ರೈಮರಿ ಅಕೌಂಟ್ ಆಗಿ ಸೆಟ್ ಆಗಿರುತ್ತೆ. ನೀವು ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಯಾವ ರೀತಿ ಅಂದರೆ ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಂಟರ್ ಮೊಬೈಲ್ ನಂಬರ್ ಆರ್ ನೇಮ್ ಅಂತ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡಿಕೊಂಡು ನೇಮನ್ನಾದ್ರೂ ಸರ್ಚ್ ಮಾಡಿ ಅಥವಾ ಫೋನ್ ನಂಬರ್ ಅದನ್ನು ಟೈಪ್ ಮಾಡಿ. ನೀವು ಯಾರಿಗಾದ್ರೂ ಒಬ್ಬರಿಗೆ ₹1 ಸೆಂಡ್ ಮಾಡಿದ್ರು ಕೂಡ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನೇಮನ್ನು ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಂಟರ್ ಅಂತ ಇರುತ್ತಲ್ಲ, ಎಂಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು 1 2 3 ಅಂತ ಇರುತ್ತೆ ಕೀಬೋರ್ಡಲ್ಲಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದು ₹1 ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಜರು, 10,000 ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಜರ್. ಓಕೆನಾ, ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಪಿನ್ ನೀವು ಕ್ರಿಯೇಟ್ ಮಾಡಿರ್ತೀರಲ್ವ, 6 ಡಿಜಿಟ್ ಆರ್ 4 ಡಿಜಿಟ್ ಕ್ರಿಯೇಟ್ ಮಾಡಿರ್ತೀರಲ್ವ, ಅದು ನೆನಪಲ್ಲಿರುತ್ತಲ್ಲ ಆ ಒಂದು ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವರಿಗೆ ಅಮೌಂಟ್ ಕೂಡ ಸೆಂಡ್ ಆಗಿರುತ್ತೆ, ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಫೋನ್ಪೇಲಿ ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್
ಬ್ಯಾಂಕನ್ನು ಲಿಂಕ್ ಮಾಡ್ಕೊಬೋದು ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.